LPG ಸಮಸ್ಯೆ ಆಟೋ ಚಾಲಕರಿಗೆ ಭಾಳ ಕಷ್ಟ ಕೊಡ್ತಾ ಇದೆ ಪಾಪ. CNG ಓಕೆ ಅಂತೆ, LPG ಪ್ರಾಬ್ಲಮ್ ಅಂತೆ ತುಂಬ. CNG ಬೆಟರ್ ಅಂತೆ, ಓಕೆ ಗ್ರೇಟ್ ಅಲ್ಲ ಬೆಟರ್ ಅಂತೆ ಕಂಪೇರಲ್ಲಿ. ಕಿಲೋಮೀಟರ್ ಗಟ್ಟಲೆ ನಿಲ್ತಿದ್ದಾರೆ ಡ್ಯಾಶ್ 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 ಎಲ್ಲ ಕಡೆ. ಯಾರಿಗೂ ಏನು ಮಾಡೋದು, ಚಾಲಕರು ಒತ್ತಡ ಹಾಕಿದ್ರೆ ಬಗ್ಗೆ ಸಿಗೋದು ಏನು ಮಾಡ್ತಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಯಾರು ಕೇಳ್ತಾನೆ ಇಲ್ಲ ಅದನ್ನು. ಈಗ ಕೆಲ ಆಟೋ ಚಾಲಕರು ಪ್ರಯಾಣಿಕರು ಒಂದು 10% ಹೆಚ್ಚುವರಿ ಹಣ ಕೊಡಿ ಸಾರ್ ತಮ್ಮನೆ. ನೀವು ಕೊಟ್ಬಿಟ್ರಪ್ಪ ಪ್ರಯಾಣಿಕರು, ಅವ್ರು ಕಾಟ ಕಷ್ಟ ನೋಡೋಕ್ಕಾಗ್ತಿಲ್ಲ. ಏನೊಂದು ನೀವು ಅಷ್ಟೇ ತಾತ್ಕಾಲಿಕವಾಗಿ ತಗೊಳ್ಳಿ, ಆಮೇಲೆ ಅದನ್ನೇ ಪರ್ಮನೆಂಟ್ ಮಾಡಬೇಡಿ ನೀವು ಗಿರಾಕಿಗಳು. ಇಸ್ಕೊಳ್ಳಿ ಆಯಿತು, ಜನಕ್ಕೂ ಅಷ್ಟು ಜನನೂ ಕೊಟ್ಬಿಡಿಪ್ಪ, ಕಷ್ಟ ಇರುತ್ತೆ ಅವ್ರಿಗೆ ಪಾಪ. ಆಯಿತು, ಹೋಟೆಲ್ ಇದೆಲ್ಲ ಆಗಿದೆ. ಹೋಟೆಲ್ನವರೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ ಡ್ಯಾಶು ಡ್ಯಾಶು ಡ್ಯಾಶು. ಪಾಯಿಂಟ್ ಈಸ್, ನನ್ನ ಪ್ರಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ಅದು ಯಾರೋ ಪ್ರಭೂತಿ ಒಬ್ಬ ಮಹಾಪುರುಷ ಬಾಹುಬಲಿ ಅಥವಾ ಅವನ ಮಗ ಮೊಮ್ಮಗ ಮರಿಮಗ ಏನೋ ಅವನು ವಾಟ್ ಎವರ್ ಇಟ್ ಈಸ್ ಇಡಿಯಟ್ ಅವನು ಯಾವನು ಅದನ್ನು ಅಡ್ವೈಸ್ ಕೊಟ್ಟವನು. ಎಲ್ಲ ಪೆಟ್ರೋಲ್ ಯೂಸ್ ಮಾಡೋಕೆ ಹೇಳಿ ಆಟೋ ರಿಕ್ಷಾನವ್ರಿಗೆ ಅಂತ ಬುರುಡೆ ಬಿಟ್ಟನಂತೆ. ಒಡಮ್ ಕ್ಯಾನ್ಯಾಗ ಒಂದು ನಾನು ಬೇಕಾಗಿತ್ತು ಅವನಿಗೆ, ಹೇಳ್ದ ಅವನಿಗೆ ಬಾಯಿಲಿ ನಿಲ್ಲಿಸ್ಕೊ, ಬಾಯಿ ಒಂದು 2 ದಿನ ಆಟೋ ಓಡಿಸೋ ಗೊತ್ತಾಗತ್ತೆ ನಿನಗೆ ಅಂತ. ಪುಕ್ಕಟ್ಟೆ ನಮ್ಮ ಜನದ ದುಡ್ಡಲ್ಲಿ ಕಾರಲ್ಲಿ ಓಡಾಡೋಂಥ ಗಿರಾಕಿ ತೊಗೊಂಬಂದು ಕಚಡ. ಆಯಿತು, ಒಂದು ಕೆಲಸ ಮಾಡಿ, ಎಷ್ಟು ಆಟೋಗಳಿರ್ಬೋದು ಪ್ರಾಬ್ಲಮ್ ಆಗ್ತಿರ್ಬೋದು, 10,000 5,000 25,000 ಯಾರೋ ಇರ್ಬೋದು ಅಂತ ಇಟ್ಕೊಳ್ಳೋಣ. ಈ ಆಟೋ ರಿಕ್ಷಾನವ್ರಿಗೆ ಅದೇ ಎಂಜಿನ್ ಕೇಳಿದೆ ಯಾರನ್ನೋ ಇವತ್ತು ಪೆಟ್ರೋಲ್ ಹಾಕ್ಬೋದಾ ಅಂತ ಆಪ್ಷನ್ ಇಲ್ಲ ಇದೆಯಂತೆ. ಅದೇನು ಕಂಟಿನ್ಯೂಸ್ LNG ಓಡಿದ್ರೆ ಹಾಕ್ಬಿಟ್ರೆ ಅದೇನು 8 ಕಿಲೋಮೀಟರ್ 10 ಕಿಲೋಮೀಟರ್ ಕೊಡತ್ತಂತಲ್ಲ ಅದು ಮೈಲೇಜು. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಸಬ್ಸಿಡಿನಲ್ಲಿ ಒಂಚೂರು ಏನಾರು ಕೊಡಿ, ಒಲಿ ಸ್ವಲ್ಪ ದಿನಕ್ಕೆ ಅದಾದರೂ ಆಗಲಿ, ಏನಾರು ಮಾಡಿಕೊಡಿ. ಅಟ್ಲೀಸ್ಟು ಏನಾರು ಒಂದು ಮಾಡಿಕೊಡ್ಬೇಕು ಅವ್ರಿಗೆ. ಹಾಂ, ಅದಿಲ್ವಾ ಕೇಂದ್ರ ಸರ್ಕಾರದವರು ಅಥವಾ ನಮ್ಮ ರಾಜ್ಯ ಸರ್ಕಾರದವರೇ ಬಡವರ ಪರ ಅಂತ ನಮ್ಮ ಚೀಫ್ ಮಿನಿಸ್ಟರ್ ಬಿಡ್ತಾ ಇರ್ತಾರಲ್ಲ ಅವಾಗವಾಗ ರೈಲ್ನ, ಬಡವರ ಪರ ನಾವು, ಅವ್ರ ಬಡವರ ವಿರೋಧಿ ಅಂತ. ನೀವೇನು ಪರ 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 ಅಷ್ಟೇ ನಿಮ್ಮದು ಎಲ್ಲ ಬರೀ. ಏನಾರು ಒಂದು ಲಾರ್ಜ್ ಅವ್ರನ್ನ ಮ್ಯಾನೇಜ್ ಮಾಡ್ಕೊಳಕ್ಕೆ 1 ಮಂತ್ಗೆ ಆಗೋಷ್ಟು ಫ್ಯಾಮಿಲಿ ಮೇಂಟೈನ್ ಮಾಡೋಷ್ಟು ಒಂದು ಫುಡ್ ಕಿಟ್ಟು ಏನಾರು ಒಂದು ಮಾಡಬೇಕಪ್ಪ. ಎಲ್ಲ ಮೋದಿ ನಿನ್ನ ಕಾರಣ, ನೀವು ಒಬ್ಬರೇ ಬೇಕಾ ಇಲ್ಲಿ ಬುರ್ಡ ಬಿಟ್ಕೊಂಡು ಓಡಾಡೋಕ್ಕೆ, ಮೈಕ್ ಇಟ್ಕೊಂಡು ಮಾತಾಡೋಕ್ಕೆ, ಅಯೋಗ್ಯರು ತೊಗೊಂಬಂದು ಎಲ್ಲರೂ ಅದಾರು ಮಾಡಿ ಓಲಿ ನಿಮ್ಮ ಜವಾಬ್ದಾರಿ ಪಾಪ ಬೇಕಿದ್ದವ್ರಿಗೆ ನಾನು ಹೇಳ್ತಿರೋದು. Yes. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಸಾಲದ ಟಾಕ್ ವಾರ್ ಜೋರಾಗಿದೆ. ಸಾಲಗಾರ ಎಂದ ಸೋಮಣ್ಣ ಮತ್ತು ಅಶೋಕ್ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಬೈಕೊಂಡಿರ್ತಾನೆ, ಚೆನ್ನಾಗಿ ಬೈಕೊಂಡ್ರಾ, ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್, ಇಬ್ರಿಗೂ ಫಸ್ಟ್ ರ್ಯಾಂಕು. ಓರಪ್ಪ ಆಚೆಗೆ ಸುಮ್ಮನೆ ಕಲಿ ಮಾಡ್ರಿ ಜಾಗ. ಹಾಂ, ಹುಬ್ಳಿನಲ್ಲಿ ಅದು ಯಾವುದೋ ಒಂದು ಜಿಮ್ ಅಂತೆ, ಅಲ್ಲಿ ಯಾರೋ ಹೆಣ್ಮಗಳು ಹೋಗ್ತಿದ್ಲು, ಅವನು ಸಮೀರ್ ಅಂತೆ, ಅವನು ಅವಳನ್ನ ಪರಿಚಯ ಮಾಡ್ಕೊಂಡಂತೆ. ಈಗ ಅದು ಗಲಾಟೆ ಆಗಿದೆ. ಯಾಕೆ ಅಂದರೆ ಲವ್ ಜಿಹಾದ್ಗೆ. ಏನಕ್ಕೆ ಅಂದರೆ ಆ ಹೆಣ್ಮಗಳು ಹೇಳ್ತಾಳೆ ಅವನದೇನೋ ಡ್ರಿಂಕ್ಸ್ ಅದೇನೋ ನೀರಿಗೋ ಜ್ಯೂಸ್ಗೋ ಏನೋ ಮಿಕ್ಸ್ ಮಾಡಿ ಕೊಟ್ಬಿಟ್ಟ, ಆಮೇಲೆ ನನ್ನ ರೇಪ್ ಮಾಡಿಬಿಟ್ಟಿದ್ದಾನೆ ಡ್ಯಾಶ್ ಡ್ಯಾಶ್ ವಿಡಿಯೋ ಮಾಡಿದ್ದಾನೆ ಅಂತೆಲ್ಲ ಅವಳು ಈಗ ದೂರು ಕೊಟ್ಬಿಟ್ಟಿದ್ದಾಳೆ. ಈಗ ಲವ್ ಜಿಹಾದ್ ಆಗೋಗಿದೆ. ಅವ್ನು ಯಾರು, ಅವನ ಸಮೀರ್ದವ್ನು ಸೋದರ ಇಲ್ಲ ಅವರಿಬ್ರಿಗೂ ಪರಿಚಯ ಆಯಿತು ಅಂತ. ಅಮ್ಮ ತಾಯಿ ನೀನು ಹೇಳಕ್ಕೆ ಬರೋಲ್ಲ ಅದನ್ನೆಲ್ಲ, ನೀನೇನು ಆ ಸರ್ಟಿಫಿಕೇಟ್ ಅಥೆಂಟಿಕೇಷನ್ ಆಫೀಸರಾ, ನೀನು ಹೇಳಕ್ಕೆ ಬರಲ್ಲ. ಯು ಹ್ಯಾವ್ ಟು ಫೇಸ್ ದ ಲಾ. ಈಗ ಒಂದು 4 ಫೋಟೋ ಇಟ್ಕೊಂಡು ಆ ಫ್ಯಾಮಿಲಿ ಗೊತ್ತಿತ್ತು ಅದು 1000 ಇರ್ಬೋದು, ಅದು ಬೇಕಾರೆ, ದಟ್ಸ್ ನಾಟ್ ಎ ಪಾಯಿಂಟ್ ಅದು. ಬಿಕಾಸ್ ಇದು ಅಮೌಂಟ್ಸ್ ಟು ರೇಪ್ ಇಲ್ಲಿ ಆ್ಯಂಡ್ ಮಿಸ್ಯೂಸ್ ಆಫ್ ಎ ಲೇಡಿ ಆಗುತ್ತೆ. ನೀನು ಹೆಣ್ಣಾಗಿ ಅದನ್ನು ಹೇಳಬಾರ್ದು. ಅಲೋ ದಿ ಲಾ ಟು ಟೇಕ್ ಇಟ್ಸ್ ಓನ್ ಕೋರ್ಸ್ ಅಷ್ಟೇ, ಬೇರೆ ದಾರಿ ಇಲ್ಲ. ಎರಡನೇದು, ಈ ಥರದ ಜಿಮ್ಗೆ ಹೋಗೋವಾಗ ಮಾಡೋವಾಗ ಯಾರ ಜೊತೆ ಸಂಬಂಧ, ನಿಮ್ಗೆ ಯಾರ ಜೊತೆ ಬೇಕಾದ್ರೂ ಮಾಡ್ಕೊಳ್ಳಿ, ಅದಲ್ಲ ಪಾಯಿಂಟು. ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಹೇಗಿರಬೇಕು ಹೇಗಿರಬಾರ್ದು ಅನ್ನೋಂಥ ಕನಿಷ್ಠ ಸಾಮಾನ್ಯ ಪ್ರಜ್ಞೆನ ಈ ಇಶ್ಯೂ ನೋಡಿದ ಮೇಲೆ ಉಳಿದವರೆಲ್ಲರೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಂತೋಷ. ಇಲ್ಲದಿದ್ದರೆ ನಿಮ್ಮ ಇಷ್ಟ ಅಲ್ವೇ. ಅವನು ಮೊಬೈಲಲ್ಲೇನೋ ಹಿಂದೂ ಯುವತಿಯರ ಫೋಟೋ ವಿಡಿಯೋ, ಅದೇನೋ ಗರ್ಭಧಾರಣೆ ತಡೆಗಟ್ಟೋ ಟ್ಯಾಬ್ಲೆಟ್ಟು, ಸ್ಕ್ಯಾನಿಂಗ್ ರಿಪೋರ್ಟ್ ಯಾವುದೋ ಎಲ್ಲ ಇದೆಯಂತೆ. ಆಯ್ತೆಲ್ಲ ಇನ್ವೆಸ್ಟಿಗೇಟ್ ಮಾಡ್ರಪ್ಪ, ಎಲ್ಲನೂ ಇನ್ವೆಸ್ಟಿಗೇಟ್ ಮಾಡಿ. ಎಸ್, SSLCಯಲ್ಲಿ ತೃತೀಯ ಭಾಷೆ ಕಡ್ಡಾಯವಲ್ಲ ಎಂಬ ನಿಯಮ ಜಾರಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪತ್ರವೊಂದನ್ನು ಬರೆದು ಮರುಪರಿಶೀಲನೆ ಮಾಡೋಕ್ಕೆ. ರಾಜ್ಯಪಾಲರಿಗೆ ಏನ್ರಿ ಕೆಲಸವಿಲ್ಲ, ಗೋಡಂಬಿ ತಿನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಕಲ್ತ್ಕೋಬೇಕು ಬಾಯಿ ಮುಚ್ಕೊಂಡು. ನಮ್ಮ ರಾಜ್ಯದನ್ನು ಏನೋ ಅತಿಥಿಯಾಗಿ ಇಲ್ಲಿ ಬಿಟ್ಟಿದ್ದೀವಿ, ಒಳಗೆ ಮರ್ಯಾದೆ ಕೊಟ್ಬಿಟ್ಟು. ನಿಮಗೇನ್ರಿ ಸಂಬಂಧ ಕಡ್ಡಾಯ ಭಾಷೆ? ಯಾವನ್ರಿ ಅವನು ಕಡ್ಡಾಯ ಭಾಷೆ ತೆಗೆದಿದ್ದಾನೆ ಅಂತ ನಿಮ್ಗೆ ಹೇಳೋದವನು ಬಂದು? ನಿಮಗೂ ತಲೆನಲ್ಲಿ ಬುದ್ಧಿ ಇಲ್ವಾ? ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ರಾಜಕಾರಣದಲ್ಲಿ ಮಂತ್ರಿಯಾಗಿ. ಯಾವನ್ರಿ ತೆಗೆದಿರೋನು ಕಡ್ಡಾಯ ಭಾಷೆ ಅಂತ? 3ನೇ ಭಾಷೆ ಇದೆ. ಯಾವನ್ರಿ ತೆಗೆದಿರೋನು? ಯಾವನು ಇಡಿಯಟ್ ಬಂದು ಹೇಳೋದನ್ನು ಎಲ್ಲಿ ತೆಗೆದಿದ್ರೆ ಸರಿ ಮಾಡ್ತಾರೆ, ಮತ್ತೆ ಕಡ್ಡಾಯ ಮಾಡೋಣ ಬೇಕಾರೆ. ಅಲ್ಲ, ಆಸಕ್ತಿ ಹೋಗ್ಬಿಡುತ್ತೆ ಅಂತ. ಏನು ಆಸಕ್ತಿ? ನಿಮ್ಮ ತಲೆ ಬುರುಡ ಆಸಕ್ತಿ, ನಿಮ್ಮ ಆಸಕ್ತಿ. ನೀವು
ಕನ್ನಡ ದ್ರೋಹಿಗಳೆಲ್ಲ, ಕನ್ನಡದ ಅನ್ನ ತಿಂದಿರೋಂತಹ ಕಚಡಗಳು ಮಾತಾಡ್ತಿರೋದು. ಕಡ್ಡಾಯ ತೆಗೆದಿಲ್ಲ, ಹೌದು, ಅದನ್ನು ಉಳಿಸ್ಕೊಂಡು ಕಡ್ಡಾಯದಲ್ಲೇ ಇದೆ ಥರ್ಡ್ ಲ್ಯಾಂಗ್ವೇಜಲ್ಲಿ. ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಅದ್ಯಾಕೆ ಮಾರ್ಕ್ಸೇ ಬೇಕು ಅಂತ ಆಸಕ್ತಿ ಹೋಗ್ಬಿಡುತ್ತಂತೆ. ಆಸಕ್ತಿ ಇರಬೇಕಾದ್ದು ಭಾಷೆ ಮೇಲೆ. ಅಪ್ಪ ಅಮ್ಮ ಕಾಸು ಕೊಡಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಮಾಡೋದು ಬಿಟ್ಬಿಡ್ತೀರಾ? ಯಾವನು ಹೇಳಿದಾನೆ ಬಲ್ರಿ, ನಾನು ಮುಂದಕ್ಕೆ ನಾನು ಉತ್ತರ ಕೊಡ್ತೀನಿ ಅವನಿಗೆ. ನಿಮ್ಮ ಅಪ್ಪ ಅಮ್ಮ ಕಾಸು ಕೊಡಲ್ಲ ನಿನಗೆ, ನಿಮ್ಮ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇಲ್ವಾ? ಹೇಗಾಗತ್ತೆ? ಹಾಗೆ ಭಾಷೆ ಅನ್ನೋದು ತಾಯಿ ಥರ. ಕಲಿಬೇಕು ಅಂದ್ರೆ ಕಲಿಬೇಕು. ಕಾಸಿನ ರೂಪದಲ್ಲಿ ಮಾರ್ಕ್ಸೇ ಕೊಡಬೇಕಾ ನಿನಗೆ? ಯಾವನು ಅಯೋಗ್ಯನ ತಗೊಂಬಂದು. ಎಸ್, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ವಾಂತಿ ಕಾಣಿಸಿಕೊಂಡ ಕಾರಣದಿಂದಾಗಿ ಕುಸಿದು ಬಿದ್ದರು. ಪರಿಣಾಮ ಅವರನ್ನ ಸ್ಪೀಕರ್ ಅವರು ಮಣಿಪಾಲ ಆಸ್ಪತ್ರೆಗೆ ಸೇರಿಸಿದ್ರು. ಶುಗರ್ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಹೋದಾಗ ಎಲ್ಲಿ ಬಸಪ್ಪ ಸಭಾಂಗಣದಲ್ಲಿ ಹೇಳಿ ಮತ್ತೆ ಬಸಪ್ಪ ಸಭಾಂಗಣದಲ್ಲಿ ಈ ಘಟನೆ ಆಗಿದ್ದು. ಶುಗರ್ ಲೆವೆಲ್ ಕಡಿಮೆ ಆಗಿದೆ, ಆ ಕಾರಣದಿಂದಾಗಿ ಕುಸಿದು ಬಿದ್ದಿದ್ದಾರೆ ಅಂತ ಅವರ ಆರೋಗ್ಯ ತಪಾಸಣೆ ಮಾಡಿದ ವೈದ್ಯರು ತಿಳಿಸಿದ್ದಾರೆ. ಸದ್ಯ ಅವರ ಆರೋಗ್ಯ ಸುಧಾರಿಸಿದೆ, ಹೀಗಾಗಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ತಮಿಳುನಾಡು ವಿಧಾನಸಭೆ ಚುನಾವಣೆ ವಿಜಯ್ ನಾಮಪತ್ರ ಹಾಕಿದ್ದಾರೆ. ಅದರಲ್ಲಿರೋ ವ್ಯತ್ಯಾಸ ಆದಂಗಾಗಿ ತಿರಸ್ಕಾರ ಆಗ್ಬಿಡ್ಬೋದು ಅಂತಾರೆ. ಇಲ್ಲ, ಎರಡನೇ ಕೇಸಲ್ಲಿ ಇದೆಯಂತೆ ಡೀಟೇಲ್ಸು, ಹಾಗಾಗಿ ಅಕ್ಸೆಪ್ಟ್ ಮಾಡ್ಬೋದು. ರಿಪೇರಿ ಮಾಡಿಕೊಡಬಾರ್ದು ಅಂತ ಏನಿಲ್ಲ, ಡಿಕ್ಲೇರೇ ಮಾಡದಿದ್ರೆ ತಪ್ಪಾಗತ್ತೆ ಅಷ್ಟೇ. ಒಂದು ಕ್ಷೇತ್ರಕ್ಕೆ ಹಾಕಿ ಇನ್ನೊಂದು ಕ್ಷೇತ್ರಕ್ಕೆ ಹಾಕಿಲ್ಲ ಅಂತ ಸರ್. ಅದೇ ಅದನ್ನು ಮಾಡ್ಬೋದು, ಇನ್ನೊಂದನ್ನು ಅಪ್ರೂವ್ ಮಾಡ್ಬೋದು. ಅವಾಗ ಒಂದಕ್ಕೆ ಸಿಗದೆ ಇರ್ಬೋದು, ಅಥವಾ ಒಂದು ಕಡೆ ಡಿಕ್ಲೇರ್ ಮಾಡಿದ್ರೆ ಇನ್ನೊಂದು ಕಡೆ ಕರೆಕ್ಷನ್ನು ಕೇಳ್ಬೋದು ಬೇಕಾರೆ. ಏನೋ ನೋಡೋಣ ಅದೇನು ಮಾಡ್ತಾರೆ. ಇನ್ನು ಅಣ್ಣಾಮಲೈ ಹೆಸರಿಲ್ವಂತೆ BJP ಪಟ್ಟಿನಲ್ಲಿ. ನನ್ನ ಪ್ರಕಾರ ಅವರೇ ಬೇಡ ಅಂದಿರಬೇಕು, ನನಗೆ ಟಿಕೆಟ್ ಬೇಡ ಅಂದಿರಬೇಕು. ಅದಕ್ಕೆ ಇದು ಆ ಮಾಲ್ಡಾ ಕೇಸಲ್ಲಿ ಒಂದಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆಪ್ನ ಉಪನಾಯಕ ಅದೇ ರಾಘವ್ ಚಡ್ಡಾ ಅದು ಹೇಳಿದ್ವಲ್ಲ, ಇವತ್ತು ಅವರಿಬ್ಬರು ಬಡ್ದಾಡ್ಕೊತಾ ಇದ್ದಾರೆ. ಈಗ ಮೋಸ್ಟ್ಲಿ ರಾಘವ್ ಚಡ್ಡಾ BJPಗೆ ಹೋಗ್ಬೋದು ಅಂತಿದ್ದಾರೆ, ಇರ್ಬೋದೇನೋ. ಎಲ್ಲರೂ ಅದು ಏನಂತಂದರೆ, ಈ ಮಮತಾ ಬ್ಯಾನರ್ಜಿ, ಈ ಅರವಿಂದ್ ಕೇಜ್ರಿವಾಲು, ಈ ಮುಲಾಯಂ ಸಿಂಗ್ ಯಾದವ್ ಇಂಥವ್ರನ್ನೆಲ್ಲ ಪರಮಾತ್ಮ, ದೇವ್ರೆ, ಚಕ್ರವರ್ತಿ ಅನ್ಕೊಂಡಿದ್ರೆ ಬದುಕ್ಬೋದು ನೀವು. ಅಂದ್ರೆ ಮನೆಗೆ ಹೋಗ್ಬೇಕು ಅಷ್ಟೇ. ಸೇಮ್ ರಾಹುಲ್ ಗಾಂಧಿನೂ ಸೇಮೇ, ಸದಾ ಹೊಗಳ್ತಾರೆ. ಮೋದಿನೂ ಸೇಮೇ, ಏನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಎಸ್, ಭಾರತೀಯ ನೌಕಾಪಡೆ ಬತ್ತಳಿಕೆಗೆ INS ತಾರಾಗಿರಿ ಎಂಬ ಅತ್ಯಾಧುನಿಕ ನೌಕಾಪಡೆ ಯುದ್ಧ ನೌಕೆ ಸೇರ್ಪಡೆಯಾಗಿದೆ. ತಾರಾಗಿರಿಯನ್ನು ವಿಶಾಖಪಟ್ಟಣದಲ್ಲಿ ರಾಜನಾಥ್ ಸಿಂಗ್ ಅವರು ಸೇನೆಗೆ ಸೇರ್ಪಡೆಗೊಳಿಸಿದರು. ಬೇಸಿಕಲಿ ಬ್ರಹ್ಮೋಸ್ ಕ್ಷಿಪಣಿ ಇದೆ. ಇದರ ಜೊತೆಗೆ ನ್ಯೂಕ್ಲಿಯರ್ ಸಬ್ಮೆರಿನ್ ಒಂದು ಇವತ್ತು ಭಾಳ ಕ್ವೈಟಾಗಿ ಯಾರಿಗೂ ಹೇಳಿದೆ, ಅಲ್ಲೇ ವಿಶಾಖಪಟ್ಟಣಂ ಹತ್ರ 25 ಕಿಲೋಮೀಟರ್ ದೂರದಲ್ಲಿ, ನಾಟಿಕಲ್ ಮೈಲ್ಸಲ್ಲಿ ದೂರದಲ್ಲಿ ಲಾಂಚ್ ಮಾಡ್ಕೊಂಡಿದ್ದಾರೆ. ಥರ್ಡ್ ಸಬ್ಮೆರಿನ್, ಅದು ನ್ಯೂಕ್ಲಿಯರ್ ಸಬ್ಮೆರಿನ್ನು, ಅದು ಲಾಂಚ್ ಆಗಿದೆ. ಇನ್ನು ಚಂದ್ರನತ್ತ ಹೊರಟಿರುವಂಥ ನಮ್ಮದು ಆರ್ಟಿಮಿಸ್ ನನ್ನ ಗಗನಯಾತ್ರಿಗಳೀಗ ಭೂಮಿ ಬಿಟ್ಟರು. ಅಂದರೆ ಆರಿಯಾನ್ ಏನಿದೆ ಅದು ಭೂಮಿ ಬಿಟ್ಟು ಚಂದ್ರನ ಕಡೆಗೆ ಹೊರಟಿದೆ. ಅಲ್ಲಿ ಹೋಗಿ ಇನ್ನೇನೇನು ಆಗಬೇಕೋ ನೋಡಬೇಕು, ಕಾಯಬೇಕು. ಎಲ್ಲರೂ 4 ಜನ ಇದ್ದಾರೆ, ಎಲ್ಲರೂ ನೀರು ಅಂತಿದ್ದಾರೆ. ಅದಕ್ಕೆ ಈಗ ಒಂದು ಹೊಸ ಥಿಯರಿ ಬಂದಿದೆ. ನೀರು ಕರೆಕ್ಟು, ಅಲ್ಲಿ ನೀರು ಅಂತ ಕಾಣಿಸ್ತಿರೋದು ನೀರೇ ಆಗಿರಬೇಕು ಅಂತ ಏನಿಲ್ಲ. ನೀರಿನ ರೂಪದ ಇನ್ನೇನೋ ಪದಾರ್ಥ ಇರಬಹುದು, ನೀರೇ ಇರಬಹುದು, ನೀರಿನ ರೀತಿ ಕಾಣಿಸುತ್ತಿರುವ ಇರಬಹುದು, ಏನು ಬೇಕಾದ್ರೂ ಇರಬಹುದು. ಅದು ನೋಡೋಣ, ವಿ ವಿಲ್ ಸಿ ವಾಟ್ ಥಿಂಗ್ಸ್ ವಿಲ್ ಕಮ್ ಔಟ್ ಆಫ್ ಇಟ್ ಅನ್ನೋದಕ್ಕೆ ಎಲ್ಲ ಕಾಯ್ತಿದ್ದಾರೆ.